ಲಾಲ್ಬಾಗ್ ಕೇವಲ ಒಂದು ಉದ್ಯಾನವನ ಅಲ್ಲ, ಇದೊಂದು ಇತಿಹಾಸ. ಈ ವರ್ಷ ನಾವು ಗಂಗಾ ಸಾಮ್ರಾಜ್ಯರನ್ನ ಥೀಮ್ ಇಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಗಂಗಾ ಸಾಮ್ರಾಜ್ಯದಲ್ಲಿ ಕೃಷಿಕರು, ರೈತರು ಮಾಡಿದಂಥ ಇತಿಹಾಸವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಈ ಫಲಪುಷ್ಪ ಪ್ರದರ್ಶನವನ್ನ ಹಮ್ಮಿಕೊಂಡಿದೆ. ನಾಡಿನ ಎಲ್ಲ ಜನತೆಗೆ ಈ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾನೆಲ್ಲರಿಗೂ ಕೂಡ ಈ ಪುಷ್ಪ ಪ್ರದರ್ಶನವನ್ನು ನೋಡಿ ಬಹಳ ಸಂತೋಷ ಪಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಯುವಕರು, ಹೆಣ್ಮಕ್ಳು, ಹಿರಿಯರು ಎಲ್ಲರೂ ಕೂಡ ಬಂದು ಈ ಅವಕಾಶವನ್ನ ಯಾರು ಕೂಡ ಕಳ್ಕೊಳ್ಬಾರದು. ಕಾವೇರಿ ತೀರದಲ್ಲಿ ಈ ಸಾಮ್ರಾಜ್ಯ ಶೋಲ್ಡರ್ ಕಾಲದಿಂದ ಹಿಡಿದು ಬೇಕಾದಷ್ಟು ಹೋರಾಟಗಳನ್ನು ನಡೆದಿದ್ದನ್ನೆಲ್ಲ ಇವತ್ತು ಇಲ್ಲಿ ಬಹಳ ಇತಿಹಾಸವನ್ನ ತೆಗೆದುಕೊಂಡು ಜನರಿಗೆ ತಿಳಿಸಿದೆ. ಗಂಗರು ಆವತ್ತಿನ ಕಾಲದಲ್ಲಿ ಕಟ್ಟಂತ ಕೆರೆಗಳು ಇವತ್ತು ಶಾಶ್ವತವಾಗಿ ಇವತ್ತು ಉಳಿದಿವೆ. ಸೊ ನಮ್ಮ ಕಷ್ಟಕಾಲದಲ್ಲೂ ಕೂಡ ಆ ಕೆರೆಗಳು ರೈತರ ರಕ್ಷಣೆಗೆ ಬಂದಿದೆ. ಇವತ್ತು ತಮಗೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು, ಬಹಳ ಜನ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ, ಆದರೆ ಗಂಗರ ಇತಿಹಾಸ ಸಮಾನತೆ ಮತ್ತು ಕೃಷಿಕರ ಬದುಕು. ಅನೇಕ ಹೋರಾಟಗಳು ಕೂಡ ನಡೆದಿರೋದು ತಾವೆಲ್ಲ ಗಮನಿಸಿದ್ದೀರಿ. ಇದು ನಮ್ಮ ಸಂಸ್ಕೃತಿ ಬಹಳ ಬಿಂಬಿಸುವಂತ ಒಂದು ಪ್ರದರ್ಶನ ಇದು. ಗಂಗರ ಕಾಲದಲ್ಲೂ ಕೂಡ ಸಂಸ್ಕೃತಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದು ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಇದು ನಮ್ಮ ಸಂಸ್ಕೃತಿಯ ಸಂಭ್ರಮ, ರೈತರ ಬದುಕಿನ ಸಂಭ್ರಮ ಮತ್ತು ಕಲೆಗೆ, ಕಲಾ ಅಭಿಮಾನಕ್ಕೆ ಏನು ಇವತ್ತು ಉತ್ತಮವಾದಂಥ ನಮ್ಮ ಸಂಸ್ಕೃತಿ ಇದೆ, ಅದನ್ನ ಪ್ರತಿಯೊಂದು ಇತಿಹಾಸದಲ್ಲೂ ಕೂಡ ಪ್ರತಿಬಿಂಬಿಸ್ತಾ ಇದೆ. ಸೊ ಲಾಲ್ಬಾಗ್ ಯಾವತ್ತೂ ಕೂಡ ಜಾತ್ಯತೀತ ಪರಂಪರೆ. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಹೈದರ್ ಅಲಿಯವರು ಈ ಲಾಲ್ಬಾಗ್ಗೆ ಅಡಿಪಾಯ ಹಾಕಿದ್ದು ಇತಿಹಾಸ ಇದೆ. ಬ್ರಿಟಿಷರು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಸೊ ನಾವು ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀವಿ. ಈಗಾಗಲೇ ನಾನು ಬೆಂಗಳೂರು ನಗರದಲ್ಲಿ ಇನ್ನ 3 ಇಂಥ ಉದ್ಯಾನವನವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ನಾನು ನಮ್ಮ ಮಿಲಿಟರಿ ಲ್ಯಾಂಡ್ ಒಂದು ಭಾಗದಲ್ಲಿದೆ, ಅದು ಕೂಡ ಈಗ ನಾನು ಮಿಲಿಟರಿ ಲ್ಯಾಂಡ್ ಅನ್ನ ನಮಗೆ ವಹಿಸಿ ನಾವು ಅದನ್ನ ನಿಮ್ಮೇ ವರ್ಷದಲ್ಲಿ ಇರ್ತದೆ. ಆದರೆ ನಾವು ಇಂಥ ಒಂದು ಹೊಸ ಕಬ್ಬನ್ ಪಾರ್ಕು, ಲಾಲ್ಬಾಗು ಇಂಥ ಒಂದು ಭವ್ಯವಾದಂಥ ಇನ್ನು 3 ಕಡೆ ಮಾಡಬೇಕು ಅಂತ ಹೇಳಿ ಅವರಿಗೆ ನಾನು ಮನವಿ ಮಾಡಿದ್ದೇನೆ. ಒಂದು ಜಾಗ ಕೂಡ ನಾನು ಈಗಾಗಲೇ ಪತ್ರವನ್ನ ಬರೆದಿದ್ದೇನೆ. ಸದ್ಯದಲ್ಲೇ ನಾನು ನಮ್ಮ ರಕ್ಷಣಾ ಸಚಿವರನ್ನ ಭೇಟಿ ಮಾಡ್ತಾ ಇದ್ದೇನೆ. ವಾರಣಾಸಿಯಲ್ಲಿ ಈಗಾಗಲೇ ಡಿಫೆನ್ಸ್ ಲ್ಯಾಂಡ್ನ ತೆಗೆದುಕೊಂಡು ಆದೇಶ ಆಗಿರೋದು ದಾಖಲೆ ಕೂಡ ನಮ್ಮ ಅಧಿಕಾರಿಗಳು ನನಗೆ ತಲುಪಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಅರಣ್ಯ ಇಲಾಖೆ ಸಂಬಂಧಪಟ್ಟಂತ ಕೆಲವು ಜಾಗವನ್ನ 3 ಜಾಗವನ್ನ ಈಗಾಗಲೇ ಅರಣ್ಯ ಇಲಾಖೆಯವರ ಹತ್ರ ಮಾತಾಡಿದ್ದೀನಿ. ಅಲ್ಲೂ ಕೂಡ ಪಾರ್ಕ್ ಮಾಡಲಿಕ್ಕೆ ನಮ್ಮ ಕಾರ್ಪೊರೇಷನ್ನು, BDA ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ
ಎಲ್ಲರಿಗೂ ಜವಾಬ್ದಾರಿಯನ್ನು ವಹಿಸಿ ಈ ನಮ್ಮ ಕಾಲದಲ್ಲಿ ಹೊಸ ಇನ್ನ ಒಂದು 3-4 ಪಾರ್ಕ್ ಮಾಡಬೇಕು, ಇಂಥ ದೊಡ್ಡ ದೊಡ್ಡ ಪಾರ್ಕ್ ಮಾಡಬೇಕು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ.